ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮೆಥಡ್ ಆಫ್ ರೆಸಲ್ಯೂಷನ್ ಅಂಡ್ ಕಾಂಪೋಸಿಷನ್ ಆಫ್ ಫೋರ್ಸ್ ಬಗ್ಗೆ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು ಈಸಿಯಾಗಿ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ನೋಡಿ, ಈ ಒಂದು ಪ್ರಾಬ್ಲಮ್ ಅಂದ್ರೆ ಈ ಒಂದು ಟಾಪಿಕ್ ಮೇಲೆ ಯಾವುದೇ ಪ್ರಾಬ್ಲಮ್ ಮಾಡೋದಕ್ಕೆ ನಿಮಗೆ ಎರಡು ಈಕ್ವೇಶನ್ಗಳು ಬೇಕಾಗುತ್ತೆ. ಮೊದಲನೇದು ರಿಸಲ್ಟೆಂಟಿನ ಮ್ಯಾಗ್ನಿಟ್ಯೂಡ್ r is equal to root of summation of f of x square plus summation of f of y square. ಎರಡನೇದು ಯಾವುದು? ಟೀಟಾ. ಟೀಟಾ ಅಂತಂದ್ರೆ ಡೈರೆಕ್ಷನ್. ಸೊ tan ಇನ್ವರ್ಸ್ ಆಫ್ ಸಮೇಷನ್ ಆಫ್ ಎಫ್ ಆಫ್ ವೈ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್. ಸೊ ಇಷ್ಟು ಗೊತ್ತಾಯ್ತು ಇವಾಗ. ಸೊ ನೋಡಿ, ಇವೆರಡರಲ್ಲೂ ಕಾಮನ್ ಆಗಿರುವಂತಹ ಎಲಿಮೆಂಟ್ಗಳು ಯಾವುವು? ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಮತ್ತೆ ಸಮೇಷನ್ ಆಫ್ ಎಫ್ ಆಫ್ ವೈ. ಸೊ ಇವೆರಡರ ವ್ಯಾಲ್ಯೂಗಳನ್ನ ನಾವು ಕಂಡುಹಿಡಿದ್ರೆ ಈಸಿಯಾಗಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೋದು. ಸೊ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೇನು, ಸಮೇಷನ್ ಆಫ್ ಎಫ್ ಆಫ್ ವೈ ಅಂದ್ರೇನು? ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಂತಂದ್ರೆ ಎಲ್ಲಾ ಹಾರಿಜಾಂಟಲ್ ಫೋರ್ಸ್ ಗಳನ್ನ ನಾವು ಸಮ್ ಮಾಡಬೇಕು. ಅಂದ್ರೆ ಅದು ಬಲಗಡೆ ಹೋಗ್ತಿರುವಂತ ಫೋರ್ಸ್ ಆಗಿರ್ಬೋದು, ಎಡಗಡೆ ಹೋಗ್ತಿರುವಂತ ಫೋರ್ಸ್ ಗಳಾಗಿರ್ಬೋದು. ಈ ರೀತಿ ಬಲಗಡೆ ಅಥವಾ ಎಡಗಡೆ ಹೋಗ್ತಿರುವಂತ ಫೋರ್ಸ್ ಅನ್ನ ಹಾರಿಜಾಂಟಲ್. ಸೊ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸಮೇಷನ್ ಆಫ್ ಎಫ್ ಆಫ್ ವೈ. ನೆಕ್ಸ್ಟ್ ಸಮೇಷನ್ ಆಫ್ ಎಫ್ ಆಫ್ ವೈ ಅಂತ ಅಂದ್ರೆ ಮೇಲ್ಗಡೆ ಹೋಗ್ತಿರೋ ಫೋರ್ಸ್ ಅಥವಾ ಕೆಳಗಡೆ ಹೋಗ್ತಿರುವಂತದ್ದು. ಅಂದ್ರೆ ಸಮೇಷನ್ ಆಫ್ ಆಲ್ ದಿ ವರ್ಟಿಕಲ್ ಫೋರ್ಸಸ್ ಗಳನ್ನ ನಾವು ಸಮೇಷನ್ ಆಫ್ ಎಫ್ ಆಫ್ ವೈ ಅಂತ ಕರಿತೀವಿ. ಸೊ ಇವಾಗ ನೋಡಿ, ನಮಗೆ ಒಂದು ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಡಯಾಗ್ರಾಮ್ ಅಲ್ಲಿ ನಾವೇನ್ ಮಾಡಬೇಕು? ಫಸ್ಟ್ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್, ಸಮೇಷನ್ ಆಫ್ ಎಫ್ ಆಫ್ ವೈ ಅನ್ನ ಕಂಡುಹಿಡಿಬೇಕಲ್ವಾ? ಈಗ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಅಂದಿದ್ದೆ ಏನು? ಹಾರಿಜಾಂಟಲ್ ಫೋರ್ಸ್ ಗಳನ್ನ ಆಡ್ ಮಾಡಬೇಕು. ಆದ್ರೆ ಇಲ್ಲಿ ನೋಡಿ, ಒಂದೊಂದು ಇನ್ಕ್ಲೈನ್ ಫೋರ್ಸ್ ಗಳಿವೆ. ಇನ್ಕ್ಲೈನ್ ಫೋರ್ಸ್ ಅಂತ ಅಂದ್ರೆ ಏನು? ಒಂದೊಂದು ಫೋರ್ಸ್ಗಳು ವಿತ್ ಸಮ್ ಆಂಗಲ್ ಒಂದು ಪ್ಲೇನ್ ಇಂದ ಇನ್ಕ್ಲೈನ್ ಆಗಿದೆ. ನೋಡಿ, 30 ಡಿಗ್ರಿಯಲ್ಲಿ ಇನ್ಕ್ಲೈನ್. ಇದು ಈ ಒಂದು ಪ್ಲೇನ್ ಇಂದ 30 ಡಿಗ್ರಿಯಲ್ಲಿ ಇನ್ಕ್ಲೈನ್ ಆಗಿದೆ. ಈ ಒಂದು ಫೋರ್ಸ್ ಏನಾಗಿದೆ? ಈ ಒಂದು ಪ್ಲೇನ್ ಇಂದ 60 ಡಿಗ್ರಿ ಇನ್ಕ್ಲೈನ್ ಆಗಿದೆ. ಫಸ್ಟ್ ಏನ್ ಮಾಡ್ಬೇಕಾಗುತ್ತೆ? ಇವುಗಳನ್ನ ನಾವು ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಕಾಂಪೋನೆಂಟ್ ಗಳಾಗಿ ಬದಲಾವಣೆ ಮಾಡ್ಬೇಕಾಗುತ್ತೆ, ಅಂದ್ರೆ ರಿಸಾಲ್ವ್ ಮಾಡ್ಬೇಕಾಗುತ್ತೆ. ಸೊ ಯಾವ ರೀತಿ ರಿಸಾಲ್ವ್ ಮಾಡ್ತೀವಿ ಅಂತಂದ್ರೆ ನೋಡಿ, ನಾನು ಪ್ರತಿಯೊಂದು ಪ್ರಾಬ್ಲಮ್ ಅನ್ನ ಈ ಟಾಪಿಕ್ ಮೇಲೆ ಸಾಲ್ವ್ ಮಾಡ್ಬೇಕಾದ್ರೆ ಹಾರಿಜಾಂಟಲ್ ಪ್ಲೇನ್ ಅನ್ನ ರೆಫರೆನ್ಸ್ ಆಗಿ ತಗೊಂತೀನಿ. ಸೊ ಹಾರಿಜಾಂಟಲ್ ಪ್ಲೇನ್ ಅನ್ನ ನೀವು ರೆಫರೆನ್ಸ್ ಆಗಿ ತಗೊಂಡಾಗ ನಿಮಗೆ ಯಾವುದೇ ಕನ್ಫ್ಯೂಷನ್ ಆಗಲ್ಲ. ಸೊ ನೋಡಿ, ಹಾರಿಜಾಂಟಲ್ ಪ್ಲೇನ್ ಯಾವುದು? ಇದು. ಸೊ ಇದಷ್ಟು. ಸೊ ಇದನ್ನ ನಾನು ರೆಫರೆನ್ಸ್ ಆಗಿ ತಗೊಂತಾ ಇದೀನಿ. ಇದರ ರೆಫರೆನ್ಸ್ ಅಲ್ಲೇನೆ ನಾನು ಆಂಗಲ್ ಅನ್ನ ಡಿಸೈಡ್ ಮಾಡ್ತೀನಿ. ನೋಡಿ, ಇವಾಗ ಫಸ್ಟ್ ಫೋರ್ಸ್ ಯಾವುದು? 20 ನ್ಯೂಟನ್. ಇದನ್ನ ನಾನು ರಿಸಾಲ್ವ್ ಮಾಡಬೇಕು. ಒಂದು ವರ್ಟಿಕಲ್ ಫೋರ್ಸ್, ಒಂದು ಹಾರಿಜಾಂಟಲ್ ಫೋರ್ಸ್. ಹಾರಿಜಾಂಟಲ್ ಫೋರ್ಸ್ ಆಗಿದ್ರೆ ಕಾಸ್ ಅನ್ನ ಯೂಸ್ ಮಾಡ್ತೀವಿ, ವರ್ಟಿಕಲ್ ಫೋರ್ಸ್ ಆದ್ರೆ ಸೈನ್ ಅನ್ನ ಯೂಸ್ ಮಾಡ್ತೀವಿ. ನೋಡಿ, ಹಾರಿಜಾಂಟಲ್ ಪ್ಲೇನಿಗೆ ಮತ್ತೆ ಈ ಫೋರ್ಸ್ಗೆ ಎಷ್ಟು ಡಿಗ್ರಿ ಆಂಗಲ್ ಇದೆ? ಬಿಟ್ವೀನ್ 30 ಡಿಗ್ರಿ. ಸೊ ಫೋರ್ಸ್ ಎಷ್ಟು? 20 ಕಾಸ್ 30 ಡಿಗ್ರಿ. ನೆಕ್ಸ್ಟ್ ವರ್ಟಿಕಲ್ ಆಗಿರೋದ್ರಿಂದ 20 ಸೈನ್ 30 ಡಿಗ್ರಿ. ಈ ರೀತಿ ರಿಸಾಲ್ವ್ ಮಾಡ್ಬೇಕು. ಸೊ ಇನ್ನೊಂದನ್ನ ರಿಸಾಲ್ವ್ ಮಾಡೋಣ. ನೋಡಿ, ಇದು 25 ನ್ಯೂಟನ್ ಫೋರ್ಸ್ ಅಲ್ವಾ? ಸೊ ಇವಾಗ ಇದನ್ನ ನಾನು ರಿಸಾಲ್ವ್ ಮಾಡಬೇಕು. ಒಂದು ವರ್ಟಿಕಲ್ ಕಾಂಪೋನೆಂಟ್, ಇನ್ನೊಂದು ಹಾರಿಜಾಂಟಲ್ ಕಾಂಪೋನೆಂಟ್. ಹಾರಿಜಾಂಟಲ್ ಅಲ್ಲಿ ಕಾಸ್ ಯೂಸ್ ಮಾಡ್ತೀನಿ, ವರ್ಟಿಕಲ್ ಅಲ್ಲಿ ನಾನು ಏನ್ ಮಾಡ್ತೀನಿ? ಸೈನ್ ಅನ್ನ ಯೂಸ್ ಮಾಡ್ತೀನಿ. ಸೊ ನಾನು ಹೇಳಿದ್ದೆ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್ ಪ್ಲೇನೇ ನಾನು ಸಾಲ್ವ್ ಮಾಡೋದು ಅಂತ. ನೋಡಿ, ಹಾರಿಜಾಂಟಲ್ ಪ್ಲೇನ್ ಇಲ್ಲಿದೆ, ಫೋರ್ಸ್ ಇಲ್ಲಿದೆ. ಸೊ ಇದರ ಮಧ್ಯೆ ಇರುವಂತಹ ಆಂಗಲ್ ಅನ್ನು ಅವರು ಕೊಟ್ಟಿಲ್ಲ, ನಾನು ಕಂಡುಹಿಡ್ಕೋಬೇಕಾಗುತ್ತೆ. ಸೊ ಕಂಡುಹಿಡ್ಕೊಳ್ಳೋದು ಯಾವ ರೀತಿ? ನೋಡಿ, ಇದು ರೈಟ್ ಆಂಗಲ್ ಟ್ರಯಾಂಗಲ್. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ 90 ಡಿಗ್ರಿ. ಇಲ್ಲಿ 30 ಡಿಗ್ರಿ ಇದೆ, ಇಲ್ಲಿ 30 ಡಿಗ್ರಿ ಇದೆ. 30 ಪ್ಲಸ್ 30 ಎಷ್ಟಾಯ್ತು? 60. ಇನ್ನು ಉಳಿದಿರುವಂತ ಆಂಗಲ್ ಎಷ್ಟು? 30 ಡಿಗ್ರಿ. ಸೊ ಇವಾಗ ಇದು 30, ಇದು 30, ಇದು 30. ಬಟ್ ನನಗೇನ್ ಬೇಕು? ಈ ಒಂದು ಫೋರ್ಸ್ ಇಂದ ನಮ್ಮ ಹಾರಿಜಾಂಟಲ್ ಪ್ಲೇನ್ ಇರುವಂತಹ ಆಂಗಲ್. ಸೊ 30 ಪ್ಲಸ್ 30 ವಿಲ್ ಬಿ 60. ಸೊ ಇವಾಗ ಈ ಒಂದು ಹಾರಿಜಾಂಟಲ್ ಪ್ಲೇನ್ ಮತ್ತೆ 25 ನ್ಯೂಟನ್ ಫೋರ್ಸಿನ ಮಧ್ಯೆ ಇರುವಂತಹ ಆಂಗಲ್ ಎಷ್ಟು? 60 ಡಿಗ್ರಿ. ಸೊ ಹಾರಿಜಾಂಟಲ್ ಕಾಂಪೋನೆಂಟ್ ಆಗಿದ್ರೆ ಏನ್ ಮಾಡ್ತೀವಿ? ಕಾಸ್ ಅನ್ನ ಯೂಸ್ ಮಾಡ್ತೀವಿ. 25 ಕಾಸ್ 60 ಡಿಗ್ರಿ, 25 ಸೈನ್ 60 ಡಿಗ್ರಿ. ನೆಕ್ಸ್ಟ್ ಇಲ್ಲಿ 10 ನ್ಯೂಟನ್ ಫೋರ್ಸ್ ಇದೆ, ಹೊರಗಡೆ ಹೋಗ್ತಾ ಇದೆ. ಅದು ಹಾರಿಜಾಂಟಲ್ ಕಾಂಪೋನೆಂಟ್ ಜೊತೆ ಎಷ್ಟು ಡಿಗ್ರಿ ಇನ್ಕ್ಲೈನ್ ಆಗಿದೆ? 60 ಡಿಗ್ರಿ. ಸೊ ಒಂದು ವರ್ಟಿಕಲ್ ಮತ್ತೆ ಒಂದು ಹಾರಿಜಾಂಟಲ್ ಕಾಂಪೋನೆಂಟ್. ಹಾರಿಜಾಂಟಲ್ ಕಾಂಪೋನೆಂಟ್ ಆದ್ರೆ 10 ಕಾಸ್ 60 ಡಿಗ್ರಿ, 10 ಸೈನ್ 60 ಡಿಗ್ರಿ. ನೆಕ್ಸ್ಟ್ ಇಲ್ಲಿ 30 ಡಿಗ್ರಿಯಿಂದ ಇನ್ಕ್ಲೈನ್ ಆಗಿದೆ ವಿತ್ ರೆಸ್ಪೆಕ್ಟ್ ಟು ದಿ ಹಾರಿಜಾಂಟಲ್ ಪ್ಲೇನ್ ಅಲ್ಲೇ ಇದು ಇನ್ಕ್ಲೈನ್ ಆಗಿರೋದು. ಸೊ ಈಸಿ. ಫೋರ್ಸ್ ಎಷ್ಟು? 10 ಕಾಸ್ 30 ಡಿಗ್ರಿ. ಹಾರಿಜಾಂಟಲ್ ಆದ್ರೆ ಕಾಸ್. ನೆಕ್ಸ್ಟ್ ವರ್ಟಿಕಲ್ ಆದ್ರೆ ಮೇಲೋಗಿ ಕೆಳಗೋಗ್ಲಿ, ಸೈನ್ ಅನ್ನ ಯೂಸ್ ಮಾಡ್ತೀವಿ.
10 sin 30 ಡಿಗ್ರಿ. ಸೊ ಒಂದು 2-3 ಪ್ರಾಬ್ಲಮ್ ಅನ್ನ ಈ ರೀತಿ ರಿಸಾಲ್ವ್ ಮಾಡ್ತಾ ಹೋಗಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಈಗ ತಾನೇ ಫಸ್ಟ್ ಕಲಿತಿರೋದ್ರಿಂದ ಅದಕ್ಕೋಸ್ಕರ ನೋಡಿ. ಇವಾಗ ರಿಸಾಲ್ವ್ ಮಾಡಾಯ್ತು. ಫಸ್ಟ್ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಅನ್ನ ಕಂಡುಹಿಡಿಯೋಣ. ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್. ನಾನು ಹೇಳಿದ್ದೆ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಅಂದ್ರೆ ಬಲಗಡೆ ಹೋಗ್ತಿರುವಂತದ್ದು ಅಥವಾ ಎಡಗಡೆ ಹೋಗ್ತಿರುವಂತದ್ದು, ಅಂದ್ರೆ ಹಾರಿಜಾಂಟಲ್ ಫೋರ್ಸಸ್ ಗಳನ್ನ ಸಮೇಷನ್ ಮಾಡಬೇಕು ಅಂತ. ನಾನೇನ್ ಮಾಡ್ತೀನಿ, ಬಲಗಡೆ ಹೋಗ್ತಿರುವಂತ ಫೋರ್ಸಸ್ ಅನ್ನ ಪಾಸಿಟಿವ್ ಆಗಿ, ಎಡಗಡೆ ಹೋಗ್ತಿರುವಂತ ಫೋರ್ಸಸ್ ಗಳನ್ನ ನೆಗೆಟಿವ್ ಆಗಿ ತಗೊಂತೀನಿ. ನೀವು ವೈಸ್ ವರ್ಸನು ಕೂಡ ಮಾಡ್ಬೋದು. ಅಂದ್ರೆ ಬಲಗಡೆ ಹೋಗ್ತಿರೋದನ್ನ ನೆಗೆಟಿವ್, ಎಡಗಡೆ ಹೋಗ್ತಿರೋದನ್ನ ಪಾಸಿಟಿವ್ ಅಂತಾನು ಕೂಡ ತಗೋಬಹುದು. ಸೊ ನಾನು ಬಲಗಡೆ ಹೋಗ್ತಿರುವಂತಹ ಫೋರ್ಸ್ ಗಳನ್ನ ಪಾಸಿಟಿವ್ ಅಂತ ತಗೊಂತೀನಿ. ನೋಡಿ ಯಾವ್ಯಾವ್ದು ಫೋರ್ಸ್ ಇರೋದು, 20 cos 30 ಡಿಗ್ರಿ. ಈಗ ಈ 20 ನ್ಯೂಟನ್ ಬಿಟ್ಬಿಡ್ಬೇಕು, ಯಾಕೆ ಅದನ್ನ ಆಲ್ರೆಡಿ ರಿಸಾಲ್ವ್ ಮಾಡಾಗಿದೆ. ಸೊ ಇದು ಹೋಯ್ತು ಅಂತ ಅನ್ಕೊಳ್ಳಿ. ಇವಾಗ ಎರಡು ಕಾಂಪೋನೆಂಟ್ ಆಗಿ ರಿಸಾಲ್ವ್ ಮಾಡಿದೀವಿ. ಇವಾಗ 20 cos 30 ಡಿಗ್ರಿ ಬಲಗಡೆ ಹೋಗ್ತಾ ಇದೆ, ಸೊ ಪ್ಲಸ್ 20 cos 30 ಡಿಗ್ರಿ. ನೆಕ್ಸ್ಟ್ 25 cos 60 ಡಿಗ್ರಿ ಬಲಗಡೆ ಹೋಗ್ತಾ ಇದೆ, ಪ್ಲಸ್ 25 cos 60 ಡಿಗ್ರಿ. ಕೇವಲ ಕಾಸ್ ಅನ್ನ ಯೂಸ್ ಮಾಡಿ, ಯಾಕೆ ಹಾರಿಜಾಂಟಲ್ ಮಾತ್ರ ಯೂಸ್ ಮಾಡ್ತಾ ಇರೋದು ನಾವಿಲ್ಲಿ. ನೆಕ್ಸ್ಟ್ ಇಲ್ಲಿ 10 cos 60 ಎಡಗಡೆ ಹೋಗ್ತಾ ಇದೆ, ಸೊ ಎಡಗಡೆ ಹೋಗ್ತಾ ಇದ್ರೆ ಮೈನಸ್ 10 cos 60 ಡಿಗ್ರಿ. 15 ನ್ಯೂಟನ್ ಎಲ್ಲಿಗೆ ಹೋಗ್ತಾ ಇದೆ, ಎಡಗಡೆ ಹೋಗ್ತಾ ಇದೆ, ಸೊ ಮೈನಸ್ 15. ಅದು ಆಲ್ರೆಡಿ ಹಾರಿಜಾಂಟಲ್ ಅಲ್ಲಿ ಇತ್ತು, ಸೊ ಮತ್ತೆ ನಾವು ಕಾಂಪೋನೆಂಟ್ ಗಳನ್ನ ಚೇಂಜ್ ಮಾಡಿಲ್ಲ. ಯಾಕಂತಂದ್ರೆ ಅದು ಹಾರಿಜಾಂಟಲ್ ಕಾಂಪೋನೆಂಟ್ ಅಲ್ಲಿ, ಅದು ಹಾರಿಜಾಂಟಲ್ ಪ್ಲೇನ್ ನಲ್ಲೇ ಇತ್ತು, ಅದು ಯಾವುದೇ ಆಂಗಲ್ ಅಲ್ಲಿ ಇನ್ಕ್ಲೈನ್ ಆಗಿರ್ಲಿಲ್ಲ. ಸೊ 15 ಡೈರೆಕ್ಟ್ ಆಗಿ ಬರೀಬೇಕು. ನೆಕ್ಸ್ಟ್ 10 cos 30 ಎಡಗಡೆ ಹೋಗ್ತಾ ಇದೆ, ಸೊ ಮೈನಸ್ 10 cos 30 ಡಿಗ್ರಿ. ಸೊ ಇವಾಗ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ಸಾಲ್ವ್ ಮಾಡಿ. ಡೈರೆಕ್ಟ್ ಆಗಿ ಅಷ್ಟೂ ಒಂದೇ ಸರಿ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ. 20 cos 30 ಡಿಗ್ರಿ ಪ್ಲಸ್ 25 cos 60 ಡಿಗ್ರಿ ಪ್ಲಸ್ ಮೈನಸ್ 10 cos 60 ಡಿಗ್ರಿ ಮೈನಸ್ 15 ಮೈನಸ್ 10 cos 30 ಡಿಗ್ರಿ. ಸೊ ಫೈನಲ್ ವ್ಯಾಲ್ಯೂ ಏನು ಬರುತ್ತೆ ನಿಮಗೆ, 2.72 ನ್ಯೂಟನ್. ಸೊ ಪಾಯಿಂಟ್ ಆದಮೇಲೆ, ಸೊ ಅಂದರೆ ಡೆಸಿಮಲ್ ಆದಮೇಲೆ 2 ಪಾಯಿಂಟ್ ಇಟ್ಕೊಳ್ಳಿ ಸಾಕು. ನೆಕ್ಸ್ಟ್ ಸಮೇಷನ್ ಆಫ್ ಎಫ್ ಆಫ್ ವೈ ಅನ್ನ ಕಂಡುಹಿಡಿಯೋಣ. ಸೊ ಎಫ್ ಆಫ್ ವೈ ಅಂತ ಅಂದರೆ ವರ್ಟಿಕಲ್ ಫೋರ್ಸಸ್. ಮೇಲ್ಗಡೆ ಹೋಗ್ತಿರೋದನ್ನ ಪಾಸಿಟಿವ್ ಅಂತ ತಗೊಂತೀನಿ, ಕೆಳಗಡೆ ಹೋಗ್ತಿರೋಂಥದ್ದನ್ನ ನೆಗೆಟಿವ್ ಅಂತ ತಗೊಂತೀನಿ. ನೀವು ವೈಸ್ ವರ್ಸ ಕೂಡ ಮಾಡ್ಬೋದು. ಸೊ ಯಾವ್ಯಾವ ವರ್ಟಿಕಲ್ ಕಾಂಪೋನೆಂಟ್ಗಳಿವೆ ನೋಡಿ, ವರ್ಟಿಕಲ್ ಫೋರ್ಸಸ್ಗಳು 20 sin 30 ಡಿಗ್ರಿ ಮೇಲೆ ಹೋಗ್ತಾ ಇದೆ, ಸೊ ಪ್ಲಸ್ 20 sin 30 ಡಿಗ್ರಿ. ನೆಕ್ಸ್ಟ್ 25 sin 60 ಕೂಡ ಮೇಲೆ ಹೋಗ್ತಾ ಇದೆ, ಸೊ ಪ್ಲಸ್ 25 sin 60 ಡಿಗ್ರಿ. ನೆಕ್ಸ್ಟ್ 10 sin 60 ಕೂಡ ಮೇಲೆ ಹೋಗ್ತಾ ಇದೆ, ಸೊ ಪ್ಲಸ್ 10 sin 60 ಡಿಗ್ರಿ. ನೆಕ್ಸ್ಟ್ 10 sin 30 ಡಿಗ್ರಿ ಕೆಳಗಡೆ ಹೋಗ್ತಾ ಇದೆ, ಸೊ ಮೈನಸ್ 10 sin 30 ಡಿಗ್ರಿ. ಸೊ ಅಷ್ಟನ್ನು ಕೂಡ ನಾವು ಕ್ಯಾಲ್ಕುಲೇಟರ್ ಅಲ್ಲಿ ಹಾಕೋಣ. 20 sin 30 ಪ್ಲಸ್ 25 sin 60 ಪ್ಲಸ್ 10 sin 60 ಮೈನಸ್ 10 sin 30. ಸೊ ವ್ಯಾಲ್ಯೂ ಏನಾಗುತ್ತೆ ನಿಮಗೆ, ಫೈನಲ್ ಆನ್ಸರ್ 32.85 ನ್ಯೂಟನ್. ಸೊ ಡೆಸಿಮಲ್ ಆದಮೇಲೆ 2 ಪಾಯಿಂಟ್ ಅನ್ನ ಇಟ್ಕೊಳ್ಳಿ. ಈಗ ನೋಡಿ ಸಮೇಷನ್ ಆಫ್ ಎಫ್ ಆಫ್ ವೈ ಆಯಿತು, ಎಫ್ ಆಫ್ ಎಕ್ಸ್ ಎರಡನ್ನೂ ಕೂಡ ಕಂಡುಹಿಡಿದಿರೋದ್ರಿಂದ ಈಸಿಯಾಗಿ ಇವೆರಡು ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಮೊದಲನೇದು ಯಾವುದು, ಮ್ಯಾಗ್ನಿಟ್ಯೂಡ್, ರಿಸಲ್ಟೆಂಟಿನ ಮ್ಯಾಗ್ನಿಟ್ಯೂಡ್ ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಮೇಷನ್ ಆಫ್ ಎಫ್ ಆಫ್ ವೈ ಸ್ಕ್ವೇರ್ ಅಲ್ವಾ. ಸೊ ಇವಾಗ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು, 2.72, ಬಟ್ ಸ್ಕ್ವೇರ್ ಮಾಡಬೇಕು, ಸೊ ಹೋಲ್ ಸ್ಕ್ವೇರ್ ಪ್ಲಸ್ 32.85 ಹೋಲ್ ಸ್ಕ್ವೇರ್. ಸೊ ಕ್ಯಾಲ್ಕುಲೇಟರ್ ಹಾಕಿ ಏನಾಗುತ್ತೆ, 2.72 ಇಂಟು 2.72. ಸೊ ವ್ಯಾಲ್ಯೂ ಎಷ್ಟು ಬಂತು, 7.39 ಪ್ಲಸ್ 32.85 ಇಂಟು 32.85. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 1079.12. ಸೊ ಇದು ಅಂಡರ್ ರೂಟ್ ಬರುತ್ತೆ. ಇವಾಗ 1079.12 ಪ್ಲಸ್ 7.39, ಸೊ ಏನಾಗುತ್ತೆ 1086. ಸೊ ಇಲ್ಲೇ ಬರೀತೀನಿ ನಾನು 1086.51. ಸೊ ಇವಾಗ ರೂಟ್ ಅನ್ನು ಅಪ್ಲೈ ಮಾಡಿ, 1086. ಸೊ ರೂಟ್ ಆಫ್ 1086.51. ಸೊ ವ್ಯಾಲ್ಯೂ ಏನಾಗುತ್ತೆ 32.96 ನ್ಯೂಟನ್.
ಸೊ ಇಲ್ಲೇನಾದ್ರೂ ಕಿಲೋ ನ್ಯೂಟನ್ ಅಲ್ಲಿ ಇದ್ರೆ ಫೋರ್ಸ್ಗಳು ಕಿಲೋ ನ್ಯೂಟನ್ ಅಂತ ಬರೀಬೇಕು. ಸೊ ನ್ಯೂಟನ್ ಇರೋದ್ರಿಂದ ನ್ಯೂಟನ್. ಸೊ ಇಷ್ಟೇ, ಸಿಂಪಲ್ ಆಗಿ ನೋಡಿ, ರಿಸಲ್ಟೆಂಟ್ ಆಯ್ತು. ನೆಕ್ಸ್ಟ್ ಉಳಿದಿರೋಂಥದ್ದೇನು, ಡೈರೆಕ್ಷನ್. ಸೊ ಥೀಟಾ ವಿಲ್ ಬಿ ಈಕ್ವಲ್ ಟು tan inverse of summation of f of y divided by summation of f of x. So summation of f of y ಗೊತ್ತಿದೆಯಾ ನಮಗೆ? ಎಸ್ ಗೊತ್ತಿದೆ. tan inverse of summation of f of y is to 32.85 Newton divided by summation of f of x is to 2.72. ಸೊ ಇದನ್ನ ಕ್ಯಾಲ್ಕುಲೇಟರ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನಮಗೆ, tan inverse of 32.85 divided by 2.72, it will be 12.07. ಸೊ ಇವಾಗ ಟ್ಯಾನ್ ಇನ್ವರ್ಸ್ ಅನ್ನು ಅಪ್ಲೈ ಮಾಡೋದು ಯಾವ ರೀತಿ ನೋಡಿ, ಕ್ಯಾಲ್ಕುಲೇಟರ್ ಅಲ್ಲಿ ಶಿಫ್ಟ್ ಇರುತ್ತಲ್ಲ, ಶಿಫ್ಟಿಗೆ ಒಂದ್ಸಲಿ ಒತ್ತಿ ಆಮೇಲೆ ಟ್ಯಾನ್ ಅನ್ನ ಒತ್ತಿದ್ರೆ ಟ್ಯಾನ್ ಇನ್ವರ್ಸ್ ಆಯ್ತು. ಟ್ಯಾನ್ ಇನ್ವರ್ಸ್ ಆಫ್ 12.07. ಸೊ ಇದೆಷ್ಟಾಗುತ್ತೆ, 94.73 ಡಿಗ್ರಿನ ಬರಿಬೇಕು. ಸೊ ಇಷ್ಟಾಯ್ತು, ನಾವು ರಿಸಲ್ಟೆಂಟಿನ ಮ್ಯಾಗ್ನಿಟ್ಯೂಡ್ ಅನ್ನು ಕಂಡಿಡಿದ್ವಿ, ಡೈರೆಕ್ಷನ್ ಥೀಟಾನು ಕೂಡ ಕಂಡಿಡಿದ್ವಿ. ನೆಕ್ಸ್ಟ್ ಈ ಒಂದು ಫೋರ್ಸ್ ಸಿಸ್ಟಮ್ ಏನ್ ಕೊಟ್ಟಿದಾರಲ್ಲ ಅದು ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ಅಂತ ತೋರಿಸ್ಬೇಕು. ಒಂದು ಪ್ಲೇನ್ ಅಂತ ತಗೊಂಡ್ರೆ ನಮಗೆ ಗೊತ್ತಿದೆ, ಅದರಲ್ಲಿ 4 ಕ್ವಾಡ್ರೆಂಟ್ಗಳು ಇರ್ತವೆ. ಸೊ ಮೊದಲನೇ ಕ್ವಾಡ್ರೆಂಟ್, ಎರಡನೇದು, ಮೂರನೇದು, ನಾಲ್ಕನೇದು. ಸೊ ದಿಸ್ ಈಸ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ವೈ ಮೈನಸ್ ವೈ. ಸೊ ಇದು 0 ಅಲ್ವಾ? ಇವಾಗ ನೋಡಿ, ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಿದೆ, ಪಾಸಿಟಿವ್ ಇದೆ. ನೆಕ್ಸ್ಟ್ ಎಫ್ ಆಫ್ ವೈ ವ್ಯಾಲ್ಯೂ ಏನಿದೆ, ಪಾಸಿಟಿವ್. ಸೊ ಎಫ್ ಆಫ್ ಎಕ್ಸ್ ಕೂಡ ಪಾಸಿಟಿವ್, ಎಫ್ ಆಫ್ ವೈ ಕೂಡ ಪಾಸಿಟಿವ್ ಅಂತ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ನಮ್ಮ ಫೋರ್ಸ್ ಸಿಸ್ಟಮ್ ಬಂದಿದೆ. ಸೊ ಅದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು ನೋಡಿ, ಇಲ್ಲಿ ತೋರಿಸ್ತೀನಿ. ಇದು ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್, ಇದು ಎಫ್ ಆಫ್ ವೈ. ರಿಸಲ್ಟೆಂಟ್ ಫೋರ್ಸ್ ನ ಆರ್ ಅಂತ ಈ ರೀತಿ ತೋರಿಸಬೇಕಾಗತ್ತೆ. ಮತ್ತೆ ಆಂಗಲ್ ಬಿಟ್ವೀನ್ ಒನ್ ಆಫ್ ದಿ ಫೋರ್ಸ್ ಅಂಡ್ ದ ರಿಸಲ್ಟೆಂಟ್ ವಿಲ್ ಬಿ ಈಕ್ವಲ್ ಟು ಥೀಟಾ. ಸೊ ಎಲ್ಲಾದ್ರದ್ದು ವ್ಯಾಲ್ಯೂ ಗೊತ್ತಿದೆ. ಇಲ್ಲಿ ಏನಂತ ಬರೀರಿ ನೀವು, ಪ್ಲಸ್ ಪ್ಲಸ್ ಅಂತ ಬರೀರಿ. ಯಾಕೆ, ಎರಡೂ ವ್ಯಾಲ್ಯೂಗಳು ಕೂಡ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಇರ್ಬೋದು, ಸಮೇಷನ್ ಆಫ್ ಎಫ್ ಆಫ್ ವೈ ಎರಡೂ ಕೂಡ ಪಾಸಿಟಿವ್ ಆಗಿದಾವೆ. ಮತ್ತೆ ಎರಡೂ ಕೂಡ ಪಾಸಿಟಿವ್ ಇರೋದ್ರಿಂದ ಅದು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ನಮ್ಮ ಫೋರ್ಸ್ ಸಿಸ್ಟಮ್ ಬಂದಿದೆ ಅಂತ ತೋರಿಸ್ತಾ ಹೋಗುತ್ತೆ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಂತ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.